ಇನ್ನು ಚಿಕ್ಕಮಗಳೂರು ನಗರದಲ್ಲಿ ದರ್ಗಾ ವಿವಾದ ಜೋರಾಗ್ತಾ ಇದೆ. ದರ್ಗಾದಲ್ಲಿನ ಕಾಮಗಾರಿಗೆ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಆ ದರ್ಗಾ ವಿಚಾರಣೆ ಈಗ ಕೋರ್ಟ್ನಲ್ಲಿ ಇದೆಯಂತೆ. ಅಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋರ್ಟ್ನಲ್ಲಿರುವ ಪ್ರಕರಣ ಇದು, ಹಾಗಾಗಿ ನೀವು ಕಾಮಗಾರಿ ಹೆಂಗೆ ಮಾಡ್ತೀರಾ? ಅನಧಿಕೃತವಾಗಿ ಕರೆಂಟ್ ಹೇಳ್ಕೊಂಡಿದ್ದಾರೆ, ಕಾಮಗಾರಿ ನಡೆಸ್ತಾ ಇದ್ದಾರೆ ಅಂತ ಆರೋಪ. ಹಾಗಾಗಿ ಕಾಮಗಾರಿ ವಿರೋಧಿಸಿ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿರ್ತಕ್ಕಂಥ ಒಂದು ದರ್ಗಾ, ಆ ದರ್ಗದ ಜಾಗನೇ ಲಿಟಿಗೇಷನಲ್ಲಿದೆ ಅಂತ ಅನಿಸುತ್ತೆ. ಅದು ಕೋರ್ಟಲ್ಲಿದೆ, ಇನ್ನೂ ಡಿಸೈಡ್ ಆಗಿಲ್ಲ. ಅಷ್ಟರಲ್ಲಾಗಲೇ ಅವರು ಕಾಮಗಾರಿ ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಮಾಡಿಸ್ಬೇಡಿ ಅಂತ ಹಿಂದೂ ಸಂಘಟನೆಯವರು ಆಕ್ರೋಶ. ಅನಧಿಕೃತವಾಗಿ ಕರೆಂಟ್ ಎಳೆದು ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಇರುತ್ತಲ್ಲ ಈ ಕಿರಿಕಿರಿ ಎಲ್ಲ. ಅದರಲ್ಲೂ ಚಿಕ್ಕಮಗಳೂರು, ಮಂಗಳೂರು, ಉಡುಪಿ ಭಾಗದಲ್ಲೆಲ್ಲ ಸ್ವಲ್ಪ ಇವೆಲ್ಲ ಜಾಸ್ತಿ. ಯಾಕೆಂದರೆ ಹಿಂದೂ ಆ್ಯಕ್ಟಿವಿಸ್ಟ್ಗಳು ಜಾಸ್ತಿ ಇರ್ತಾರೆ. ಅವರೇನೋ ಈ ದರ್ಗಾದಲ್ಲಿ ಏನು ಕೆಲಸ ಮಾಡಬೇಡಿ, ಕೋರ್ಟಿಂದ ಡಿಸೈಡ್ ಆಗೋ ತನಕ. ಬಹುಶಃ ಆ ಜಾಗ ಮತ್ತು ಕಟ್ಟಡ ಲಿಟಿಗೇಷನಲ್ಲಿ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಈಗ ಅವರು ಆಪೋಸ್ ಮಾಡಿದ್ದಾರೆ.